ಪ್ರಿಯ ವೀಕ್ಷಕರೇ, ಏನಪ್ಪ ಅಂದರೆ ಕೊಪ್ಪಳದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಲಾಗಿದೆ. ಏನಪ್ಪ ಅಂದರೆ ಕೊಪ್ಪಳ ಒಂದು ಜಿಲ್ಲೆಯಲ್ಲಿ ಬರುವಂತಹ ಗಂಗಾವತಿ, ಅದೇ ರೀತಿ ಸಾನಾಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ ಏನು ಅಂದರೆ 1 ವರ್ಷದಿಂದ 2025ರಲ್ಲಿ ನಡೆದಂತಹ ಇಸ್ರೇಲ್ ಮಹಿಳೆಯ ಮೇಲೆ ರೇಪ್ ಕೇಸ್, ಅದೇ ರೀತಿ ಅವ್ರ ಜೊತೆ ಇರುವಂತಹ ಒಬ್ಬರಿಗೆ ಕೊಲೆ, ಅದೇ ರೀತಿ ಮಾರಣಾಂತಿಕ ಹಲ್ಲೆ. ಈ ಒಂದು ವಿಚಾರವಾಗಿ 3 ಜನರಿಗೆ ಮರಣದಂಡನೆಯನ್ನು ಕೊಡಲಾಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಮಲ್ಲೇಶ್, ಸಾಯಿ, ಅದೇ ರೀತಿ ಶರಣಪ್ಪ, ಈ 3 ಜನರು ವಿದೇಶಿ ಮಹಿಳೆಯ ಮೇಲೆ ಒಂದು ರೇಪ್ ಅಟೆಂಪ್ಟ್ನ ಮಾಡಿ, ಅದೇ ರೀತಿ ಅವ್ರ ಜೊತೆ ಇರುವಂಥವರಿಗೆ ಒಂದು ಕೊಲೆ ಮಾಡಿ, ಇನ್ನೊಬ್ಬರಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಒಂದು ಘಟನೆ 2025ರಲ್ಲಿ ನಡೆದಿತ್ತು. 10 ತಿಂಗಳೊಳಗೆ ಇದು ಜಜ್ಮೆಂಟ್ ಬಂದಿರುವಂಥದ್ದು. ಜಡ್ಜ್ ಯಾರಪ್ಪ ಅಂದರೆ ಸದಾನಂದ್ ನಾಗಪ್ಪ ನಾಯಕ್ ಅಂತ ಹೇಳ್ಬಿಟ್ಟು ಇವರು 10 ತಿಂಗಳಲ್ಲಿ ಒಂದು ಪರಿಶೀಲನೆಯನ್ನು ಮಾಡಿ, ನಿಮಗೆಲ್ಲ ಗೊತ್ತಿರಬೇಕು ಏನಪ್ಪ ಅಂದರೆ ಈಗ ಕೊಪ್ಪಳ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಆ ಸುತ್ತಮುತ್ತ ಇರುವಂತಹ ಪ್ಲೇಸ್ಗಳಿಗೆ ಏನು ಐತಿಹಾಸಿಕ ಪ್ಲೇಸ್ಗಳಿರ್ತವೆ, ಹಂಪಿ ಆಗಿರ್ಬೋದು, ಈ ಕಡೆ ಈ ರೀತಿಯ ಪ್ಲೇಸ್ಗಳನ್ನು ನೋಡೋಕ್ಕಂತಲೇ ಬಂದಿರುವಂತಹ ಇಸ್ರೇಲ್ ಮಹಿಳೆ ಅಂದರೆ ವಿದೇಶದಿಂದ ಬಂದಂತಹ ಮಹಿಳೆಗಳು ಹೋಮ್ ಸ್ಟೇದಲ್ಲಿ ಸ್ಟೇ ಆಗಿರ್ತಾರೆ. ಇದನ್ನು ತಿಳ್ಕೊಂಡಂತಹ ಕಿಡಿಗೇಡಿಗಳು ಯಾರಪ್ಪ ಅಂತಂದರೆ ಮಲ್ಲೇಶ್ ಆಗಿರ್ಬೋದು, ಸಾಯಿ ಆಗಿರ್ಬೋದು, ಅದೇ ರೀತಿ ಶರಣಪ್ಪ ಆಗಿರ್ಬೋದು, ಈ 3 ಏನು ಮಾಡ್ತಾರೆ ಅಂದರೆ ಅವರು ಹೋಮ್ ಸ್ಟೇಯಿಂದ ಹೊರಗಡೆ ಬಂದಿರೋ ಆಗಿರ್ಬೋದು, ಅದೇ ರೀತಿ ಅವ್ರ ಜೊತೆ ಇರುವಂತಹ ಇಲ್ಲಿ ಅಂದರೆ ಹೋಮ್ ಸ್ಟೇಯನ್ನು ನಡೆಸ್ತಾ ಇರುವಂತಹವರಾಗಿರ್ಬೋದು, ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ, ಒಬ್ಬರಿಗೆ ಕೊಲೆ ಮಾಡಿ, ಅದೇ ರೀತಿ ಇಸ್ರೇಲ್ ಮಹಿಳೆಯ ಮೇಲೆ ಒಂದು ರೇಪ್ ಅಟೆಂಪ್ಟ್ನ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಎಸ್ಕೇಪ್ ಆದಂತಹ ಸಂದರ್ಭದಲ್ಲಿ ಅವರು ಆಮೇಲೆ ಸಿಗ್ತಾರೆ. ಸಿಕ್ಕಾದ್ಮೇಲೆ ಕೋರ್ಟ್ ಕಡೆಯಿಂದ ನಡೀತಾನೆ ಇರುತ್ತೆ 10 ತಿಂಗಳಲ್ಲಿ. ಯಾಕಪ್ಪ ನಿಮಗೆ ನಾನು ಹೇಳಿದೆ ಅಂದರೆ ಐತಿಹಾಸಿಕ ತೀರ್ಪು ಅಂತ ಯಾಕಪ್ಪ ಅಂತಂದರೆ 10 ತಿಂಗಳ ಒಳಗಾಗಿ ಇದರ ತೀರ್ಪು ಬಂದಿರುವಂಥದ್ದು. ಎಲ್ಲಿ ಅಂದರೆ ಗಂಗಾವತಿ ಕೋರ್ಟಿಂದ. ಓಕೆ, ಈಗ ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಯಾವುದೋ ಒಂದು ಕೊಲೆ ಆಗಿರ್ಬೋದು, ಅದೇ ರೀತಿ ಅಂದರೆ ಅತ್ಯಾಚಾರ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಕೇಸ್ಗಳಲ್ಲಿ ಏನಪ್ಪ ಆಗುತ್ತೆ ಅಂದರೆ 10 ವರ್ಷ 15 ವರ್ಷಗಳನ್ನ ತಗೊಂಡು ಹೋಗುವಂಥದ್ದು. ಅದೇ ರೀತಿ ಇದರಲ್ಲಿ ಏನಪ್ಪ ಅಂದರೆ 10 ತಿಂಗಳ ಒಳಗಾಗಿ ತೀರ್ಪನ್ನು ಕೊಟ್ಟಿರುವಂಥದ್ದು. ನೀವು ಅದೇ ರೀತಿ ನೋಡೋಕೆ ಹೋಗೋದ್ರೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಕೂಡ ಇಷ್ಟೇ ಬೇಗವಾಗಿ ಮುಗಿದಿತ್ತು. ಅಂದರೆ 10 ತಿಂಗಳು ಅಥವಾ 12 ತಿಂಗಳು, ವರ್ಷದ ಒಳಗೆ ಪ್ರಜ್ವಲ್ ಕೇಸ್ ಕೂಡ ಮುಗಿದಿರುವಂಥದ್ದು. ಅದೇ ಮಾದರಿಯಲ್ಲೇ ಈ ಗಂಗಾವತಿ ಕೇಸ್ ಕೂಡ ಆಗಿರುವಂಥದ್ದು. ಇನ್ನೊಂದು ಏನಪ್ಪ ಅಂತಂದರೆ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಪ್ರಭಾವಿಗಳಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಇರುವಂತಹ ಕೆಲವು ನಾಯಕರುಗಳ ಕೇಸ್ಗಳು ಯಾಕೆ ಇಷ್ಟು ಬೇಗ ಮುಗಿಯಲ್ಲ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಎತ್ತಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಈಗ ಇವರು ಯಾರು ಈಗ ಮಲ್ಲೇಶ್ ಆಗಿರ್ಬೋದು, ಸಾಯಿ ಆಗಿರ್ಬೋದು, ಶರಣಪ್ಪ ಆಗಿರ್ಬೋದು, ಈ ಮೂವರು ಯಾರು ಅಪರಾಧಿಗಳಿದ್ದಾರೆ ಅವರು ಯಾವುದೇ ರೀತಿಯ ಪ್ರಭಾವಿಗಳಲ್ಲ, ಯಾವುದೇ ರೀತಿಯ ಹಿಂದೂ ಬ್ಯಾಕ್ಗ್ರೌಂಡ್ಗಳಿಲ್ಲ, ಯಾವುದೇ ರೀತಿಯ ಹಿಂದೆ ದುಡ್ಡು ಇಲ್ಲದೆ ಇರುವಂಥವರು. ಇವರ ಒಂದು ಏನಿರುತ್ತೆ, ಇವರ ಈ ರೀತಿಯ ಇರುವಂಥವರಿಗೆ ಬೇಗ ತೀರ್ಪನ್ನು ಕೊಡುವಂಥದ್ದು. ಅದೇ ರೀತಿ ಪ್ರಭಾವಿಗಳಾದರೆ, ದುಡ್ಡಿರೋವಂಥವರಾದರೆ, ಬ್ಯಾಕ್ಗ್ರೌಂಡ್ ಇರೋರಾದರೆ 5 ವರ್ಷ ತೊಗೊಂಡೋಗೋದು, 10 ವರ್ಷ ತೊಗೊಂಡೋಗೋದು. ಅದೇ ರೀತಿ ಏನಪ್ಪ ಅಂದರೆ ಅಬ್ಸ್ಕ್ಯಾಂಡ್ ಆಗುವಂಥದ್ದು, ಈ ರೀತಿ ನಡೀತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರೋ ಮಾಹಿತಿನೇ. ಈ ರೀತಿ ಈ ಒಂದು ಕೇಸ್ ರೀತಿಲಿ ಗಂಗಾವತಿಯಲ್ಲಿ ಏನು ಆಗಿದೆ, ಸಾನಾಪುರದಲ್ಲಿ ನಡೆದಿರುವಂತಹ ಒಂದು ಕೇಸ್, ಆ 3 ಏನು ಮರಣದಂಡನೆಯನ್ನು ಕೊಟ್ಟಿದ್ದಾರೆ, ಇದೇ ರೀತಿ ತ್ವರಿತ ವೇಗದಲ್ಲಿ ಎಲ್ಲ ಕೇಸ್ಗಳು ಮುಗಿಯಲಿ. ಅದೇ ರೀತಿ ಏನಪ್ಪ ಅಂದರೆ ಪ್ರಭಾವಿ ಆಗಿರಲಿ, ಯಾರೋ ಒಬ್ಬ ಸಾಮಾನ್ಯ ಜನ ಆಗಿರಲಿ, ಯಾರೇ ಆಗಿರಲಿ, ಅವರಿಗೆ ಇದೊಂದು ಪಾಠ ಆಗಬೇಕು. ಈಗೇನು 3 ಜನರಿಗೆ ಏನು ಮರಣದಂಡನೆಯನ್ನು ಏನು ಕೊಟ್ಟಿದ್ದಾರೆ, ಇವರು ಮುಂದೆ ಕೊಪ್ಪಳ ಡಿಸ್ಟಿಕ್ ಕೋರ್ಟ್ಗೆ ಹೋಗ್ತಾರೋ, ಇಲ್ಲಾಂದರೆ ಏನು ಹೈಕೋರ್ಟ್ಗೆ ಹೋಗ್ತಾರೋ, ಅದರ ಮುಂದಿನ ವಿಚಾರ ಆಗುತ್ತೆ. ಬಟ್ ಜಡ್ಜ್ ಆದಂತಹ ಸದಾನಂದ್ ನಾಯಕ್ ಇವರು ಇದೊಂದು ತೀರ್ಪು ಕೊಟ್ಟಿರೋದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು. 2025ರಲ್ಲಿ ಏನಾಗಿತ್ತಲ್ಲ ಅದಕ್ಕೆ ಒಂದು ತೀರ್ಪು. ಇನ್ನು ಮುಂದೆ ಯಾರು ಈ ರೀತಿಯ ಮಾಡೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡೋ ರೀತಿಯಲ್ಲಿ ಒಂದು ತೀರ್ಪು ಬಂದಿರುವಂಥದ್ದು. ಈ ತೀರ್ಪು ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕೊಲೆ ಆಗಿರ್ಬೋದು, ಅದೇ ರೀತಿ ಇಸ್ರೇಲ್ ಮಹಿಳೆ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಬಂದಿರ್ತಾರೆ, ಅವರಿಗೆ ಇಂಡಿಯಾ ಸೇಫ್, ಭಾರತ ಸೇಫ್ ಅಲ್ಲ, ಕರ್ನಾಟಕ ಸೇಫ್ ಅಲ್ಲ ಮಹಿಳೆಯರಿಗೆ ಅನ್ನೋ ಒಂದು ಪದನ ತೆಗೆದುಹಾಕೋಕ್ಕೋಸ್ಕರನೇ ಇದು ಐತಿಹಾಸಿಕ ತೀರ್ಪು ಅಂತ ಹೇಳ್ಬೋದು. ಈ ರೀತಿ ತೀರ್ಪಿಂದ ಇಡೀ
ಪ್ರಶಂಸೆ ಆಗ್ತಾ ಇದೆ. ಯಾರಪ್ಪ ಅಂದರೆ ಇಲ್ಲ, ನ್ಯಾಯಕ್ಕೆ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ, ನ್ಯಾಯ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.